ಮನೆ ಇದು ನನ್ನ ಮನೆ ಅಂತ ತಿಳಿಯುವುದಲ್ಲ. ಮೊದಲನೆಯದಾಗಿ ಮನೆ ಇದು ದೇವರ ಮನೆ ಅಂತ. ನಾವಿದ್ದ ಮನೆ ಇದು ದೇವರು ಕೊಟ್ಟ ಮನೆ, ದೇವರು ಹುಟ್ಟಿಸಿದ ಮನೆ, ದೇವರು ಕೊಟ್ಟ ಮನೆ. ಇರುವುದಕ್ಕೆ ಒಂದು ಸದವಕಾಶವನ್ನು ಕಲ್ಪಿಸಿಕೊಟ್ಟದ್ದು ಭಗವಂತ. ದೇವರ ಮನೆಯನ್ನು ಎಷ್ಟು ಭಕ್ತಿಯಿಂದ ಶುದ್ಧ ಮಾಡಬೇಕು. ಕರೌ ಹರೇರ್ಮಂದಿರಮರ್ಜನಾದಿಷು ಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ. ಅಂಬರೀಷ ಚಕ್ರವರ್ತಿ ಅಖಂಡ ಭೂಮಂಡಲವನ್ನು ಆಡಿದಂತಹ ಮಹಾನುಭಾವ, ಮಹಾ ಸಮರ್ಥ, ದೊಡ್ಡ ರಾಜ. ಎಂಥೆಂತಹ ಸಾಮಂತರಾಜರು ಕೈ ಕೆಳಗೆ ಎಷ್ಟು ದಾಸರು, ಎಷ್ಟು ದಾಸಿಯರು. ಇಷ್ಟಿದ್ದರೆ ದೇವರ ಮನೆಯನ್ನು ತಾನು ತನ್ನ ಕೈಯಿಂದ ಸ್ವಚ್ಛ ಮಾಡ್ತಾ ಇದ್ದ. ಅವನ ಕೈ ಅದಕ್ಕಾಗಿ ಮೀಸಲು ಅನ್ನುವಷ್ಟು ಆ ಭಾಗ್ಯ ತನಗೆ ಸಿಕ್ಕಿದೆ ಇಲ್ಲ ಅಂತ ಸಂತೋಷದಿಂದ ದೇವರ ಮನೆಯನ್ನು ಶುದ್ಧ ಮಾಡ್ತಾ ಇದ್ದ. ಕರೌ ಹರೇರ್ಮಂದಿರ ಮಾರ್ಜನಾದಿಷು. ಆ ದೃಷ್ಟಿಯಲ್ಲಿ ದೇವರ ಮನೆಯನ್ನು ಸ್ವಚ್ಛ ಮಾಡಿದರೆ, ದೇವರ ಮನೆಯನ್ನು ಸ್ವಚ್ಛ ಮಾಡುವಾಗ ಎಷ್ಟು ಧೂಳಿಯ ಕಣಗಳು ತಲೆಯ ಮೇಲೆ ಬೀಳ್ತವೋ ಅಷ್ಟು 1000 ವರ್ಷ ಸ್ವರ್ಗದಲ್ಲಿ ಸುಖವಾಗಿರ್ತಾನೆ ಅಂತ ಶಾಸ್ತ್ರ ಹೇಳುತ್ತದೆ. ಯಾರಿಗೋ ಸ್ವಚ್ಛ ಮಾಡಿ ಅಂತ ಹೇಳಿದರೆ ಏನಾದ ಹಾಗಾಯಿತು? ಕೋಟಿಗಟ್ಟಲೆ ರೂಪಾಯಿ ಬರ್ತಾ ಇದೆ, ಬನ್ನಿ ನಿಮಗೆ ಕೊಡ್ತೇವೆ ಅಂತ ಕರೆದ್ರೆ ನನಗೆ ಟೈಮ್ ಇಲ್ಲ, ಬರಲಿಕ್ಕಾಗೋದಿಲ್ಲ, ಅವ್ರು ಯಾರಿಗಾದರೂ ಕೊಡಿ ಅಂತ ಹೇಳಿದರೆ ಹೇಗಾಗಬೇಕೋ? ವ್ಯವಹಾರದ ದೃಷ್ಟಿಯಲ್ಲಿ ದೊಡ್ಡ ಲಾಸ್ ಅಲ್ವಾ ಅದು? ಶಾಸ್ತ್ರೀಯವಾಗಿ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದರೆ ದೇವರ ಸೇವೆಯನ್ನು ಮಾಡುವ ಸೌಭಾಗ್ಯ ಸಿಕ್ಕಾಗ ನಾನು ಮಾಡೋದಿಲ್ಲ, ಯಾರಾದರೂ ಮಾಡಿ ಅಂದರೆ ಅಷ್ಟೆಲ್ಲ 1000 ವರ್ಷಗಳವರೆಗೆ ಸುಖವನ್ನು ಅನುಭವಿಸಬೇಕಾದ ಸದವಕಾಶವನ್ನು ತಪ್ಪಿಸಿಕೊಂಡು ಅವನಿಗೆ ಸಿಗಲಿ ಅಂತ. ನಾನು ಮಾತ್ರ ದುಃಖದಲ್ಲಿಯೇ ನರಕದಲ್ಲಿಯೇ ಇರ್ತಾನೆ. ಕೇರ್ ಆಫ್ ನರಕ ಅಷ್ಟೇ. ಅದೇ ಅಡ್ರೆಸ್ ಇವನದು. ಸಿಕ್ಕ ಸೌಭಾಗ್ಯವನ್ನು ಬಿಟ್ಟು ತಿರಸ್ಕಾರ ಮಾಡಿದರೆ ಅದು ಮನೆಯಲ್ಲಿರುವ ದೇವರ ಮನೆ ಅಂತ ವಿಶೇಷವಾಗಿದ್ದದ್ದನ್ನು ಚಿಂತನೆ ಮಾಡಿ ಶುದ್ಧ ಮಾಡೋದು. ಮನೆಯೇ ದೇವರದು ಅಂತ ತಿಳಿದುಕೊಂಡಾಗ ಇಡೀ ಮನೆಯನ್ನು ಶುದ್ಧ ಮಾಡುವಾಗಲೂ ಇದು ದೇವರ ಮನೆಯನ್ನು ಶುದ್ಧ ಮಾಡುತ್ತೇನೆ ಎನ್ನುವ ಅನುಸಂಧಾನದಿಂದ ಮಾಡಿದರೆ ಆಗಲೂ ಪುಣ್ಯ ಬರ್ತವೆ. ಸುಸಂರಷ್ಟ ಗೃಹಾಶ್ಚಾಸನ್. ಇಡೀ ಮನೆ ಶುದ್ಧವಾಗಿರಬೇಕು. ಅದು ದೇವರ ಮನೆಯನ್ನು ಶುದ್ಧ ಮಾಡುತ್ತೇನೆ ಎನ್ನುವ ಅನುಸಂಧಾನದಿಂದ ಮಾಡಿದರೆ ಪುಣ್ಯವೂ ಬರ್ತದೆ. ಶುದ್ಧವಾದ ಮನೆ ಇರೋದರಿಂದ ಆರೋಗ್ಯವೂ ಚೆನ್ನಾಗಿರ್ತದೆ. ಲೌಕಿಕವಾಗಿ ಆರೋಗ್ಯ ಚೆನ್ನಾಗಿದೆ, ಆಧ್ಯಾತ್ಮಿಕವಾಗಿ ಅದು ಭಗವಂತನ ಮನೆಯನ್ನು ನಾನು ಶುದ್ಧ ಮಾಡ್ತಾ ಇದ್ದೇನೆ ಎಂಬ ಚಿಂತನೆ ಇದ್ದರೆ ನಾವು ವೈಕುಂಠದಲ್ಲಿದ್ದ ಹಾಗೇನೆ. ದೇವರ ಮನೆ ಅಲ್ವಾ ವೈಕುಂಠ, ದೇವರ ಲೋಕ. ಅದು ನಾವಿರೋ ಮನೆ, ನಾವಿರೋ ಊರು, ಇದು ದೇವರದು ಅಂತ ತಿಳಿದರೆ ಇದೇ ವೈಕುಂಠ, ಇದೇ ಶ್ವೇತದ್ವೀಪ, ಇದೇ ಅನಂತಾಸನ. ಆ ಅನುಸಂಧಾನದಿಂದ ನಾವು ಮನೆಯನ್ನು ಶುದ್ಧ ಮಾಡಬೇಕು ಅಂತ ಈ ದೃಷ್ಟಿಯಲ್ಲಿಯೇ ಗೃಹಕರ್ಮವ ಮಾಡುವಾಗ ಬೇಸರಿಸದೆ ಮಾಡಬೇಕು ಅಂತ ದಾಸರು ಹೇಳಿದ್ದು, ಆದೇಶ ಮಾಡಿತ್ತು. ಸುಸಂರಷ್ಟ, ಹೀಗಿದ್ದರೆ ನಾನು ಮನೆಯಲ್ಲಿರ್ತೇನೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಮನೆ ಸ್ವಚ್ಛವಾಗಿಡಬೇಕು, ಇಲ್ಲಾಂದ್ರೆ ನಾನು ಹೋಗಿಬಿಡ್ತೇನೆ. ಮಾತಿಗೆ ಹೆದರಿಸ್ತಾಳೆ. ಸುಸಂರಷ್ಟ ಗೃಹಾಶ್ಚಾಸನ್ ಜಿತಸ್ತ್ರೀಕಾ ಹುತಾಗ್ನಯ. ಗಂಡಂದಿರು ತಮ್ಮ ತಮ್ಮ ಮನೆಯವರನ್ನು ವಿಶೇಷವಾಗಿ ಅವರೂ ಧರ್ಮ ಮಾರ್ಗದಲ್ಲಿರುವಂತೆ ಅವರು ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಎಲ್ಲ ರೀತಿಯಿಂದಲೂ ಸಹಕಾರವನ್ನು ಮಾಡ್ತಾ, ಅವರೇನಾದರೂ ಸತ್ಕಾರ್ಯಗಳಿಗೆ ಸಹಕಾರ ಮಾಡ್ತಾ ಇದ್ದರೆ ಜೊತೆಯಾಗಿ ಧರ್ಮವನ್ನು ಮಾಡಬೇಕು. ಕದಾಚಿತ್ ಮನುಷ್ಯ ಸಹಜವಾದ ದೋಷಗಳಿಂದ ಏನಾದರೂ ತಪ್ಪಿದರೆ ತಿದ್ದಬೇಕೇ ಹೊರತು ಅವರು ತಪ್ಪು ಮಾಡಿದರೂ ಸರಿ, ಏನೇ ಶಾಸ್ತ್ರ ವಿರುದ್ಧವಾಗಿ ಹೇಳಿದರೂ ಅಡ್ಡಿ ಇಲ್ಲ, ಏನು ಹೇಳ್ತಾಳೋ ಅದನ್ನು ಕೇಳಬೇಕು ಅಂತನ್ನುವ ರೀತಿಯ ದಾಸ್ಯದಿಂದ ಅಧರ್ಮವನ್ನು ಆಚರಿಸಬಾರದು. ಕೈಕೇಯಿ ಹೇಳಿದ್ದಾಳೆ, ಅದನ್ನು ಕೇಳಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ಅವಳಿಗೆ ವರವನ್ನು ಕೊಟ್ಟದ್ದು, ಅವಳಿಗೆ ವಶನಾದದ್ದು, ಆ ಕಾರಣಕ್ಕಾಗಿ ರಾಮ ಅರಣ್ಯಕ್ಕೆ ಹೋಗಬೇಕು ಅಂತ ಹೇಳಿದರೂ ಅವಳಿಗೆ ಪ್ರತಿಯಾಗಿ ಏನೂ ಉತ್ತರ ಕೊಡಲಿಕ್ಕಾಗದೆ ಪ್ರಾಣ ಕಳೆದುಕೊಂಡೆ. ಆದರೆ ಅವಳ ಮಾತನ್ನು ಮೀರಿ ಕಳಿಸಲಿಕ್ಕಾಗೋದಿಲ್ಲ. ಮಾಡಿದ ಪ್ರತಿಜ್ಞೆ ಮುರಿದರೂ ಅಡ್ಡಿ ಇಲ್ಲ. ಆ ಪ್ರತಿಜ್ಞೆಗಿಂತಲೂ ಮೇಲಾಗಿ ಶ್ರೀರಾಮಚಂದ್ರನಂತಹ ಸರ್ವೋತ್ತಮನಾದ ಗುಣಪೂರ್ಣನಾದ ಅಂತಹ ಸರ್ವೋತ್ತಮ ರಾಜ, ಅವನನ್ನು ನಾನು ಸಮಾಜಕ್ಕೆ ಕೊಡೋದು ಬಿಟ್ಟು ನಿನ್ನ ಮಾತು ಕೇಳಿ ನಾನು ಭರತನಿಗೆ ರಾಜ್ಯ ಕೊಡೋದಿಲ್ಲ ಅಂತ
ನೇರವಾಗಿ ಹೇಳಬಹುದಾಗಿತ್ತು, ಮನಸ್ಸಿನಲ್ಲೇ ಅಪೇಕ್ಷೆ ಇತ್ತು. ಆದರೆ ಸ್ತ್ರೀ ಜಯ ಇರಲಿಲ್ಲ. ಜಿತಸ್ತ್ರೀಕನಾಗದೇ ಇರುವುದಕ್ಕೋಸ್ಕರ ಶ್ರೀರಾಮಚಂದ್ರನನ್ನು 14 ವರ್ಷಗಳವರೆಗೆ ದೂರ ಇಡುವ ಪ್ರಸಂಗ ಬಂತು. ದೇವರಿಗೇನು ಅದರಿಂದ ವ್ಯತ್ಯಾಸ ಆಗಿಲ್ಲ, ದೇವತೆಗಳಿಗೇನು ವ್ಯತ್ಯಾಸ ಆಗಿಲ್ಲ. 13 ಮುನಿಕೃತೇರಣ್ಯಮೇವಾವಿವೇಶ. ದೇವತೆಗಳಿಗೆ ಮುನಿಗಳಿಗೆ ವಿಶೇಷವಾಗಿ ಅನುಗ್ರಹ ಮಾಡೋದಕ್ಕಾಗೇನೆ ದೇವರು ಅರಣ್ಯ ಪ್ರವೇಶ ಮಾಡಿದ. ಅಲ್ಲಿದ್ದೂ ಭೂಭಾರ ಹರಣ ಮಾಡಿದ, ದುರ್ಜನರ ಸಂಹಾರ ಮಾಡಿದ, ಸಜ್ಜನರ ರಕ್ಷಣೆ ಮಾಡಿದ, ತನ್ನ ಕಾರ್ಯ ತಾ ಮಾಡಿಕೊಂಡ. ಆದರೆ ದಶರಥನ ದೃಷ್ಟಿಯಲ್ಲಿ ಅವನು ತಾನು ಕೈಕೇಯಿ ಹೇಳಿದ್ದರೂ ಕೂಡ ಅವಳ ಮಾತಿಗೆ ಬಲಿಯಾಗದಂತೆ ತಾನು ತನ್ನ ನಿರ್ಣಯವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇತ್ತು. ಕೆಲವು ಸಂದರ್ಭಗಳಲ್ಲಿ ಪ್ರತಿಜ್ಞೆಯನ್ನು ಮೀರಿದರೂ ಮಹಾಧರ್ಮವನ್ನು ಪರಿಪಾಲನೆ ಮಾಡುವಂತಹ ಕಾಲದಲ್ಲಿ ಆ ವಚನವನ್ನು ಮೀರಿದರೂ ಪ್ರತಿಜ್ಞೆಯನ್ನು ಮೀರಿದರೂ ತಪ್ಪಾಗ್ತಾ ಇರಲಿಲ್ಲ. ಅಲ್ಲಿ ದೇವತಾ ಕಾರ್ಯ ಇತ್ತು. ಶ್ರೀರಾಮಚಂದ್ರ ಪ್ರಭು ರಾಮಚಂದ್ರ ಜಗತ್ತಿಗೆ ಕ್ಷೇಮವನ್ನೇ ಮಾಡಿದ. ಆದರೆ ವ್ಯವಹಾರದಲ್ಲಿ ಆ ತರಹ ಧರ್ಮಕ್ಕೆ ವಿರುದ್ಧವಾದ ವರ್ತನೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾವುದೋ ಒಂದು ಭಾವನೆಗೆ ಪರವಶನಾಗಿ ತಾನು ಸೋಲಬಾರದು. ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ ಗೆಲುವು ತರುವಂತೆ ತನ್ನ ಮಾರ್ಗದಲ್ಲಿ ತಾನು ನಡೆಯಬೇಕು. ಯಜ್ಞಯಾಗಾದಿಗಳನ್ನು ತಪ್ಪದೇ ಮಾಡಬೇಕು. ಅದರ ಮಹತ್ವವನ್ನು ತಿಳಿದಿದ್ದೀರಿ. ಗುರುಗಳ ಸೇವೆಯನ್ನು ಮಾಡಬೇಕು. ಗುರುಗಳು ಯಾರು ಅಂತ ಹಿಂದೆ ಹೇಳಿದ್ದಾರೆ. ವಿದ್ಯೆ ಕೊಟ್ಟವರು ತಂದೆ, ತಾಯಿ, ಅತ್ತೆ, ಮಾವ, ಸೋದರ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ನಾನಾ ರೀತಿಯ ಬಾಂಧವರಲ್ಲಿ ಹಿರಿಯರಾದವರು. ಎಲ್ಲರಿಗೂ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಮಾನ ಸನ್ಮಾನಗಳನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸಬೇಕು. ಆಗ ಮಹಾಲಕ್ಷ್ಮೀ ದೇವಿ ಸಂತುಷ್ಟಳಾಗಿ ವಾಸ ಮಾಡುತ್ತಾಳೆ. ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ಬಂದಂತಹ ಬ್ರಾಹ್ಮಣರಿಗೆ, ತಪಸ್ವಿಗಳಿಗೆ, ಸಾಧಕರಿಗೆ ಗೌರವವನ್ನು ಸಲ್ಲಿಸಬೇಕು, ಸೇವೆಯನ್ನೂ ಮಾಡಬೇಕು, ಉಪಕಾರವನ್ನೂ ಮಾಡಬೇಕು. ಅವರ ಮನಸ್ಸನ್ನು ನೋಯಿಸಬಾರದು. ಆಗ ಪರಮಾತ್ಮನೋ ಮಹಾಲಕ್ಷ್ಮಿಯು ಇಬ್ಬರೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾರೆ. ಬ್ರಹ್ಮಣ್ಯ ಅಂತ ಆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಂತಹ ಜ್ಞಾನಿಗಳ ಮೇಲೆ ದೇವರಿಗೆ, ಮಹಾಲಕ್ಷ್ಮೀ ದೇವಿಗೆ, ಎಲ್ಲ ದೇವತೆಗಳಿಗೂ ಅಷ್ಟು ಪ್ರೀತಿ. ಅಂತಹ ಜ್ಞಾನಿಗಳಿಗೆ ಸತ್ಕಾರ ಮಾಡಿದರೆ ಎಲ್ಲರೂ ವಾಸ ಮಾಡುತ್ತಾರೆ. ಎಲ್ಲರೂ ವಾಸ ಮಾಡ್ತಾರೆ. ಎಲ್ಲ ದೇವತೆಗಳೂ ಕೂಡ ಅಲ್ಲಿ ವಾಸ ಮಾಡುತ್ತಾರೆ. ಅದೇ ಜ್ಞಾನಿಗಳಿಗೆ ತಿರಸ್ಕಾರ ಆದರೆ ಎಲ್ಲ ದೇವತೆಗಳು ಎಲ್ಲರೂ ಕೂಡ ದೂರ ಆಗ್ತಾರೆ. ಆ ದೃಷ್ಟಿಯಲ್ಲಿ ಅವನು ಬ್ರಹ್ಮಣ್ಯನಾಗಿರಬೇಕು. ಬ್ರಹ್ಮಜ್ಞಾನಿಗಳಾದ, ತಪಸ್ವಿಗಳಾದ ಸಜ್ಜನರಿಗೆ ಅತ್ಯಂತ ಗೌರವದಿಂದ ನಡೆದುಕೊಳ್ಳಬೇಕು ಅಂತ ಹೇಳ್ತಾಳೆ. ಸತ್ಯವಾದಿನಃ ಶ್ರದ್ಧಾನಾಃ ಜಿತಕ್ರೋಧಾಃ ದಾನಶೀಲಾಃ ಅನಸೂಯವಃ. ಎಷ್ಟು ಹೇಳ್ತಾಳೆ ನೋಡಿ ಮಹಾಲಕ್ಷ್ಮಿ. ಶ್ರದ್ಧೆ ಇರಬೇಕು. ಮಾಡುವುದು ಮುಂದಿನ ಹೆಜ್ಜೆ. ಮೊದಲು ಹೆಜ್ಜೆ ಶ್ರದ್ಧೆ. ಶ್ರದ್ಧತ್ಸ್ವ ಸೌಮ್ಯ ಉಪನಿಷತ್ತುಗಳಲ್ಲಿ ಬರ್ತದೆ. ಶ್ರದ್ಧೆ ಇರಬೇಕು. ಶ್ರತ್ ಅಂದರೆ ಆಸ್ತಿಕ್ಯ ಬುದ್ಧಿ. ಧ ಅಂದರೆ ಅದನ್ನು ಧಾರಣೆ ಮಾಡುವುದು. ಶ್ರದ್ಧಾ ಶ್ರನ್ನಾಮ ಆಸ್ತಿಕ್ಯ ಬುದ್ಧಿ ಸ್ಯಾತ್. ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ಶ್ರತ್. ಶ್ರತ್ ಅಂದರೆ ಆಸ್ತಿಕ್ಯ ಬುದ್ಧಿ. ಆಸ್ತಿಕ್ಯ ಬುದ್ಧಿ ಅಂದರೇನು ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅತ್ರೋಕ್ತಂ ಸತ್ಯಂ ಅನೇನ ಮಮ ಪ್ರಯೋಜನಂ. ಈ ಎರಡು ತರಹದ ಭಾವನೆಗಳು. ಏನು ಈ ಶಾಸ್ತ್ರದೊಳಗೆ ಹೇಳಿದ್ದಾರೆ ಇದು ಸತ್ಯ ಅಂತ. ದೇವರಿದ್ದಾನೆ ಸತ್ಯ, ಸ್ವರ್ಗ ಇದೆ ಸತ್ಯ, ನರಕ ಇದೆ ಸತ್ಯ. ರಾಮಕೃಷ್ಣಾದಿಗಳೆಲ್ಲ ಅವತಾರ ಮಾಡಿ ಭೂಭಾರ ಹರಣವನ್ನು ಮಾಡಿ ಅತ್ಯದ್ಭುತವಾದಂತಹ ಕಾರ್ಯಗಳನ್ನು ಮಾಡಿ ಲೋಕೋದ್ಧಾರ ಮಾಡಿದಂತಹ ಕಥೆ ಇದು ಸತ್ಯ. ಈ ರೀತಿ ಆಸ್ತಿಕ್ಯ ಬುದ್ಧಿ ಏನಿದೆ ಇದು ಶ್ರತ್. ಇದು ಒಂದು ಪಾರ್ಟ್. ಇನ್ನೊಂದು ಭಾಗ ಇದೆ. ಎಲ್ಲ ಸತ್ಯ ಸತ್ಯ ಅಂತ ಹೇಳಿದರೆ ಅಲ್ಲ, ಕೇವಲ ಅನೇನ ಮಮ ಪ್ರಯೋಜನಂ. ಈ ರಾಮಾಯಣದಲ್ಲಿ, ಈ ಮಹಾಭಾರತದಲ್ಲಿ, ಈ ಶ್ರೀಮದ್ ಭಾಗವತದಲ್ಲಿ, ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿದ ರೀತಿಯಲ್ಲಿ ವರ್ತನೆ ಮಾಡಿದರೆ ನನಗೆ ಮಹಾಲಾಭ ಇದೆ, ಮೋಕ್ಷ ಇದೆ, ಮಹಾಲಾಭ ಇದೆ. ಈ ಜನ್ಮದಲ್ಲಿಯೂ, ಜನ್ಮಾಂತರದಲ್ಲಿಯೂ, ಪರಲೋಕದಲ್ಲಿಯೂ, ಮೋಕ್ಷದಲ್ಲಿಯೂ ಲಾಭವಿದೆ ಎನ್ನುವಂತಹ ದೃಢವಾದ ವಿಶ್ವಾಸ ಏನಿದೆ ಅದು ಶ್ರತ್. ಅಂತಹ ಆಸ್ತಿಕ್ಯ ಬುದ್ಧಿಯನ್ನು ಧಾರಣೆ ಮಾಡುವುದು ಇದು ಶ್ರದ್ಧೆ. ಆ ಶ್ರದ್ಧೆಯನ್ನು
ಯಾರು ಮೊದಲು ಮಾಡ್ತಾರೆ, ಆಮೇಲೆ ಅಲ್ಲಿ ಹೇಳಿದಂತೆ ಅನುಷ್ಠಾನ ಮಾಡೋದು. ಆದರೆ ಮೊದಲು ಮಾನಸಿಕವಾದ ಶ್ರದ್ಧೆಯೇ ಮಹಾಲಕ್ಷ್ಮೀ ದೇವಿಗೆ ಸ್ವಾಗತ ಹೇಳಿದಂತೆ. ಬಾಗಿಲಿನಲ್ಲಿ ಥಳಿ ರಂಗವಲ್ಲಿ ಎಲ್ಲ ಹಾಕಿ ತೋರಣ ಎಲ್ಲ ಕಟ್ಟಿ ಪೂರ್ಣಕುಂಭ ಕಲಶಗಳನ್ನು ಇಟ್ಟುಕೊಂಡು ಬಂದಂತಹ ಮಹಾಲಕ್ಷ್ಮೀ ದೇವಿಗೆ, ಪರಮಾತ್ಮನಿಗೆ, ದೇವರಿಗೆ ಸ್ವಾಗತವನ್ನು ಮಾಡ್ತಾರಲ್ಲ ಏನಾದರೂ ಉತ್ಸವಗಳಿದ್ದರೆ. ಆ ರೀತಿ ಮಹಾಲಕ್ಷ್ಮೀ ದೇವಿಯನ್ನು, ಶ್ರೀಮನ್ನಾರಾಯಣನನ್ನು ನಮ್ಮ ಮನೆಗೆ, ನಮ್ಮ ಮನಸ್ಸಿಗೆ ಸ್ವಾಗತ ಮಾಡಬೇಕಾಗಿದ್ದರೆ ನಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಇರಬೇಕು. ಮನೆ ಶುದ್ಧವಾಗಿರಬೇಕು ಅಂತ ಹೇಳಿದರು ಮಾತ್ರವಲ್ಲ, ಮನಸ್ಸು ಶುದ್ಧವಾಗಿರಬೇಕು. ಆ ಮನಸ್ಸಿನಲ್ಲಿ ಹಾಕುವ ಥಳಿ, ಅಲ್ಲಿರುವ ರಂಗವಲ್ಲಿ, ಅಲ್ಲಿ ಕಟ್ಟಬೇಕಾದ ತೋರಣ ಅಂದರೆ ಅದು ಬೇರೆ ಯಾವುದಲ್ಲ, ಅದು ಶ್ರದ್ಧೆ. ಆ ಶ್ರದ್ಧೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅದೇ ಬಹಳ ದೊಡ್ಡದಾದಂತಹ ದೇವರಿಗೆ, ಲಕ್ಷ್ಮೀದೇವಿಗೆ ನಾವು ಮಾಡುವ ಸ್ವಾಗತದ ಸಿದ್ಧತೆ. ಮಹಾಲಕ್ಷ್ಮಿ ಅಂತಾಳೆ, ಶ್ರದ್ಧಾನಾ ಜಿತಕ್ರೋಧಾ ದಾನಶೀಲಾ ಅನಸೂಯವಃ. ಇರಬೇಕು ಸ್ವಲ್ಪ ಹೊತ್ತು, ಒಂದೆರಡು ನಿಮಿಷ ಸುಮ್ಮನೆ ಇದ್ದುಬಿಟ್ರೆ ಸಾಕು, ಅದರ ಶಕ್ತಿ ಕಡಿಮೆ ಆಗುತ್ತೆ. ದೇವರ ಸ್ಮರಣೆ ಮಾಡಬೇಕು. ಕೆಲವು ಚಿಂತಕರು ಹೇಳೋದು, ನೀವೇನಾದರೂ ಎಣಿಸಿಬಿಡಿ, 1 2 3 4 ಅಂತ ಒಂದು 10 ಅಂತ ಸಂಖ್ಯೆ ಎಣಿಸಿಬಿಡಿ, ಅಷ್ಟರೊಳಗೆ ನಿಮ್ಮ ಸಿಟ್ಟು ಡೌನ್ ಆಗಿಬಿಡ್ತದೆ ಅಂತ. ಸುಮ್ಮನೆ 1 2 ಅಂತ ಎಣಿಸೋದರ ಬದಲು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ ದೇವರ ಸ್ಮರಣೆ ಮಾಡಿ. ಇದೇನು ಘಟನೆ ಅಂತ ಇನ್ನೊಮ್ಮೆ ಮತ್ತೆ ಅದರ ಬಗ್ಗೆ ವಿಮರ್ಶೆ ಮಾಡಿ. ಇಂತಹ ಘಟನೆಗಳು ಸಾಕಷ್ಟು ನಡೀತಾ ಇರ್ತದೆ, ಅದರಿಂದ ಆಗುವ ಲಾಸ್ ಎಷ್ಟು, ಲಾಭ ಎಷ್ಟು ಎಲ್ಲ ವಿಚಾರ ಮಾಡಿ. ಈ ತರಹದ ತಪ್ಪುಗಳು ನಾನು ಮಾಡಿರ್ತೇನೋ ಇಲ್ವೋ ಈ ವಯಸ್ಸಿನಲ್ಲಿ ಅನ್ನೋದನ್ನು ವಿಚಾರ ಮಾಡಿ, ಅಥವಾ ಆ ಸಂದರ್ಭಗಳಲ್ಲಿ, ಆ ಸಿಚುವೇಷನ್ನಲ್ಲಿ. ಸರಿ, ಇದನ್ನು ತಡೆಯೋದಕ್ಕೆ ನಾನು ಎಷ್ಟರ ಮಟ್ಟಿಗೆ ಪ್ರತಿಕ್ರಿಯಿಸಿದರೆ ಸಾಕು. ಇದೆಲ್ಲ ಆ 10 ಕ್ಷಣಗಳಲ್ಲಿ ನೀವು ಚಿಂತನೆ ಮಾಡಿ ಒಂದು ಸರಿಯಾದ ನಿರ್ಣಯಕ್ಕೆ ಬಂದು ಯೋಗ್ಯವಾದ ಪ್ರತಿಕ್ರಿಯೆಯನ್ನು ಮಾಡಬಹುದು. ಆದರೆ ಒಂದು ಮಿತಿಯನ್ನು ಮೀರಿದ ಪ್ರತಿಕ್ರಿಯೆಯಿಂದ ಆಮೇಲೆ ಭರಿಸಲಾಗದಷ್ಟು ಹಾನಿಯನ್ನು ಅನುಭವಿಸುವಂತಹ, ಅದಕ್ಕಾಗಿ ಅಳುವ ಪ್ರಸಂಗ ಬರಬಾರದು. ಈ ದೃಷ್ಟಿಯಲ್ಲಿ ಜಿತಕ್ರೋಧನಾಗಬೇಕು. ಕ ಅಂದರೆ ಸುಖ. ಯಾವ ಭಾವನೆಯಿಂದ ನಮ್ಮ ಸುಖದ ರೋಧ ಆಗತ್ತೆ ಅದೇ ಕ್ರೋಧ. ರೋಧ, ಕ್ರೋಧ. ಅಂದರೆ ಸುಖ. ನಾವೇ ನಮ್ಮ ಸುಖಕ್ಕೆ ಕೊಡಲಿ ಪೆಟ್ಟನ್ನು ಹಾಕಿಕೊಂಡಂತೆ, ಇನ್ನೊಬ್ಬರಿಗೆಲ್ಲ. ನಮ್ಮ ಸುಖ, ನಮ್ಮ ಸಮಾಧಾನ, ನಮ್ಮ ನೆಮ್ಮದಿ, ಶಾಂತಿ, ಅದನ್ನು ನಾವೇ ಕತ್ತರಿಸಿಕೊಂಡಂತೆ, ಅದೇ ಕ್ರೋಧ. ಆ ದೃಷ್ಟಿಯಲ್ಲಿ ಅಂತಹ ಕ್ರೋಧವನ್ನು ಮಾಡಬಾರದು ಅನ್ನುವ ದೃಷ್ಟಿಯಲ್ಲಿ ಮಹಾಲಕ್ಷ್ಮಿ ಆದೇಶವನ್ನು ಮಾಡ್ತಾಳೆ. ಶ್ರದ್ಧಾನಾ ಜಿತಕ್ರೋಧಾ. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ನನ್ನ ಇಚ್ಛೆಗೆ ಬಂದಂತೆನೇ ಆಗಬೇಕು ಅನ್ನುವ ದುರಾಗ್ರಹ ತಾನೇ ಕ್ರೋಧಕ್ಕೆ ಒಂದರ್ಥದಲ್ಲಿ ಕಾರಣ. ಹಾಗಾದರೆ ಇನ್ನೊಂದು ದೃಷ್ಟಿಯಲ್ಲಿ ನೀವು ದೇವರ ಮೇಲೆ ವಿಶ್ವಾಸ ಮಾಡದೇ ಇದ್ದ ಹಾಗೆ, ನಾನೇ ಸ್ವತಂತ್ರ, ನನ್ನ ಇಚ್ಛೆಗೆ ಬಂದ ಹಾಗೆ ಆಗಬೇಕು ಅಂತಂದುಕೊಂಡದ್ದಕ್ಕೆ ತಾನೇ ಕ್ರೋಧ ಬರೋದು. ಅದು ಕೇವಲ ಭೌತಿಕವಾದ ಹಾನಿಯನ್ನು ಮಾಡುತ್ತದೆ, ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುತ್ತದೆ, ದೈಹಿಕ ಆರೋಗ್ಯವನ್ನು ಹಾಳು ಮಾಡುತ್ತದೆ ಅಂತ ಮಾತ್ರ ಅಲ್ಲ, ಆಧ್ಯಾತ್ಮಿಕವಾದ ಇನ್ನು ಸಾಧನೆಗೆ ಎಂತಹ ದೊಡ್ಡದಾದ ಶತ್ರು ಅದು. ಹಾಗಾದರೆ ಆ ಭಗವಂತನ ಬಗ್ಗೆ ಇರುವಂತಹ ಶ್ರದ್ಧೆ ದೃಢವಾಗಿ ಇದ್ದದ್ದೇ ಆದರೆ ಕ್ರೋಧವನ್ನು ಗೆಲ್ಲಬೇಕು. ಅದೇ ನೀನು ಶ್ರದ್ಧೆಯನ್ನು ಮಾಡ್ತಿ ಎನ್ನುವುದಕ್ಕೆ ಹೆಗ್ಗುರುತು. ಆ ದೃಷ್ಟಿಯಲ್ಲಿ ಜಿತಕ್ರೋಧರಾಗಬೇಕು ಅನ್ನುವ ಮಾತನ್ನು ಹೇಳುತ್ತಾರೆ. ಶ್ರದ್ಧಾನಾ ಜಿತಕ್ರೋಧಾ ದಾನಶೀಲಾ ಅನಸೂಯವಃ. ನಿರಂತರವಾಗಿ ದಾನವನ್ನು ಮಾಡತಕ್ಕಂತಹ ವ್ಯಕ್ತಿಗಳು. ಯೋಗ್ಯವಾದಕ್ಕೆ ಮಾನದಂಡವಾಗಬಾರದು ಅಂತ ಕವಿ ಹೇಳುವ ರೀತಿಯಲ್ಲಿ ಗುಣಗಳನ್ನು ಪ್ರೀತಿಸುವ, ಗುಣವಂತರನ್ನು ಪ್ರೀತಿಸುವ, ಆ ಗುಣಗಳನ್ನು ಆದರ್ಶವಾಗಿಟ್ಟುಕೊಂಡು ತನ್ನಲ್ಲಿ ಗುಣಗಳಿಗೆ ಸ್ವಾಗತ ಹೇಳುವಂತಹ ಒಂದು ವಿಶಾಲ ಹೃದಯ ಇದ್ದವ ದಿನಕ್ಕೂ ಸಾವಿರ ಗುಣವಂತರನ್ನು ನೋಡ್ತಾನೆ. ಆ ದೃಷ್ಟಿ ಇದ್ದರೆ ಕಾಣಿಸ್ತದೆ. ಈಗ ನಮಗೆ ಕಾಣಿಸೋದೇನು? ಅನೇಕ ಜನಗಳು ಕುಳಿತಿದ್ದಾರೆ ಅಂತ. ಆದರೆ ಗುಣವಂತಿಕೆಯನ್ನು ನೋಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಗಮನಿಸಿದರೆ ಬರೀ ಕಣ್ಣು, ಮೂಗು, ಕಿವಿ, ಕೂದಲು, ಕೈ, ಕಾಲು, ಹೊಟ್ಟೆ, ಎದೆ ಕಾಣಿಸೋದಿಲ್ಲ, ಗುಣಗಳು ಕಾಣಿಸ್ತವೆ. ಏನಪ್ಪ ಎಷ್ಟು ಶ್ರದ್ಧೆ!
ಎಷ್ಟು ಏಕಾಗ್ರ ಮನಸ್ಸಿನಿಂದ ಕೇಳ್ತಾ ಇದ್ದಾರೆ. ನಾವು ಹೇಳುವಾಗ ಇಷ್ಟು ಏಕಾಗ್ರ ಮನಸ್ಸಿನಿಂದ ಕೇಳ್ತಾರಲ್ಲ, ನಾವು ಹೀಗೆ ಏಕಾಗ್ರ ಮನಸ್ಸಿನಿಂದ ಕೇಳಬೇಕು. ಎಷ್ಟು ಸಂಯಮದಿಂದ ಇದ್ದಾರೆ. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇದೆ. ಅಷ್ಟೆಲ್ಲ ಗುಣಗಳನ್ನು ನಾವು ದಿನವೂ ಯಾರಿಗೆ ಲಾಸು, ನನಗೆ ಆ ಗುಣ ನನ್ನಲ್ಲಿ ಬರಲಿಲ್ಲ.